ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಗಬ್ಬು ನಾರುತ್ತಿರುವ ಗಟಾರಗಳು, ಸೊಳ್ಳೆಗಳ ಕಾಟ, ಸ್ವಚ್ಛತೆಗೆ ಮುಂದಾಗುವವರೇ ಪಟ್ಟಣ ಪಂಚಾಯಿತಿಯವರು ಎಂದು ಶಿರಹಟ್ಟಿ ಪಟ್ಟಣದ ನವನಗರ ನಿವಾಸಿಗಳು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡರು. ಕಳೆದ ಹಲವಾರು ತಿಂಗಳುಗಳಿಂದ ಗಟಾರುಗಳೆಲ್ಲ ಮೈದುಂಬಿಕೊಂಡು ನಿಂತುಕೊಂಡು ನೀರು ಹರಿಯದೆ ಸೊಳ್ಳೆಗಳ ತಾಣವಾಗಿ ಮಾರ್ಪಟ್ಟಿದೆ. ಸಂಜೆಯಾದರೆ ಸಾಕು ಸೊಳ್ಳೆಗಳ ಕಾಟ. ಹಲವಾರು ಬಾರಿ ಪಟ್ಟಣ ಪಂಚಾಯಿತಿ ಕಚೇರಿಗೆ ತಿಳಿಸಿದರೂ ಕೂಡ ನಮ್ಮ ಓಣಿಯ ಗಟಾರ ಸ್ವಚ್ಛತೆಗೆ ಮುಂದಾಗುತ್ತಿಲ್ಲ. ಜೊತೆಗೆ ಪ್ರತಿ ಮನೆಗೂ ನೀರಿನ ನಲ್ಲಿ ಜೋಡಣೆಗಾಗಿ ಪೈಪ್ಲೈನ್ ಅಳವಡಿಸಲು ತಗ್ಗುಗಳನ್ನು ಕಡಿದು ಬೇಕಾಬಿಟ್ಟಿಯಾಗಿ ಹಾಗೆಯೇ ಮುಚ್ಚಿ ಹೋಗಿದ್ದು, ಗಟಾರ್ ಪಕ್ಕದಲ್ಲಿರುವ ಈ ಮಣ್ಣು ಗಟಾರದಲ್ಲಿ ಬಿದ್ದು ಸಂಪೂರ್ಣ ಮುಚ್ಚಿ ಹೋಗುತ್ತಿವೆ ಎಂದು ತಮ್ಮ ಅಳಲನ್ನ ನಮ್ಮೊಂದಿಗೆ ಹಂಚಿಕೊಂಡರು. ಇನ್ನು ಮೇನ್ ರೋಡ್ ಗಟರ್ ಇದೆ, ಇತ್ತದ್ದ ಅಷ್ಟು ಲೈನ್ ಬಂದು ಇದಕ್ಕೆ ಜಮಾ ಆಗ್ಯಾವೆ. ಆನಂತರ ಇದನ್ನು ಒಟ್ಟ ಗಮನಕ್ಕೆ ಮುನ್ಸಿಪಾಲಿಟಿ ಅವರು ಇದನ್ನ ಒಟ್ಟ ಗಮನ ಹರಿಸಂಗಿಲ್ಲ. ಇವು ಅಷ್ಟು ಬೆಳ್ಕೊಂತ ಅಲ್ಲಿಂದ ಅರ್ಧಕ್ಕೆ ಬರ್ತಾರ, ಅಲ್ಲಿಂದ ಇತ್ತ ಬಿಟ್ಟು ಹೋಗ್ಬಿಡ್ತಾರ. ಈಗ ಆಲ್ರೆಡಿ ಒಂದು 400 ಫೂಟ್ ಒಳಗೈತಿರೋದು. ಇವೆಲ್ಲ ಹುಕ್ಕಂತ ಇನ್ನೊಂದು 2 ಫೂಟ್ ಉಳ್ದೈತ್ರಿ. ಅದು ಇನ್ನೊಂದು ಹಬ್ಬ ಬಂದ್ರೆ ಇನ್ನೊಂದು 4 ತಿಂಗಳದಾಗ ಅದು ಮುಚ್ಬೋದು. ಹೇಳಕ್ಕಾಗಲ್ರಿ. ಮಳೆಗಾಲ ಮುಂಗಾರು ಮಳೆ ಬಂದ್ರೆ ಏನಾರು ತೆಪ್ಪ ಗಿಪ್ಪ ಬಂದು ಕುತ್ಕೊಂಡು ಅದೇ ಆಗತ್ತೆ. ಆನಂತರ ಆಲ್ರೆಡಿ ಈ 2 ಕಡೆನೂ ಇದು ಪೈಪ್ಲೈನ್ ಹಾಕ್ಯಾರ. ಇದು ನೋಡ್ರಿ ನೀರು ಪೂರ ಮಣ್ಣು ಆ ಕಡೆ ಜರ್ಜರ್ ಗಟ್ರಕ್ಕೆ ಬೆಳಾಕತ್ತೈತಿ. ಇದನ್ನು ಗಮನಕ್ಕೆ ತೊಗೊಂಡಿಲ್ಲ. ಮುರ್ಚಿಂದೆಲ್ಲ ಸೊಳ್ಳೆ ನೋಡ್ರಿ ನಮ್ಗೆ ಇಲ್ಲಿ ಗಂಟು ಬೀಳ್ತಾವೆ. ಯಾರು ಹೇಳಿದ್ರೆ ಯಾರು ಗಮನಕ್ಕೆ ತೊಗೊಂಡಿಲ್ಲ ಇದನ್ನು ಇದುವರೆಗಿನ. ಇಷ್ಟ ಸಲ ನಾವು ಹೋಗಿ ಹೇಳಿವಿ, ಮನವಿ ಕೊಟ್ಟಿವಿ, ಏನು ಮಾಡಿದ್ರೆ ಗಮನಕ್ಕೆ ತೊಗೊಂಡಿಲ್ಲ. ಕಂಪ್ಲೇಂಟ್ ಮಾಡಿವಿ. ಆದಷ್ಟು ಲಘು ಮಾಡಿ ನಮಗೆ ಪಂಚಾಯತಿಯವರು ಗಮನಕ್ಕೆ ತೊಗೊಂಡ್ರೆ ನಮಗೆ ಸ್ವಚ್ಛ ಮಾಡಿಸಿ ಇದನ್ನೆಲ್ಲ ಗಮನ ಹೆಂಗೆ ಸರ್ಕಾರ ಮಾಡಬೇಕು ಅದನ್ನು ಮಾಡಿ ಇದನ್ನು ಕೊಡ್ರಿ ಅಂತ ನಾನು ಕೇಳ್ಕೊಳ್ತೀನಿ. ಹೌದು, ನಾವು ನಿಮಗೆ ತೋರಿಸುತ್ತಿರುವುದು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ನವನಗರ ಕಾಲೋನಿಯ ನಾಗರಿಕರ ಸಮಸ್ಯೆ. ಇಲ್ಲಿ 3-4 ಅಡಿ ಆಳದ ಗಟಾರುಗಳಿದ್ದರೂ ಕೂಡ ಹಲವು ತಿಂಗಳುಗಳಿಂದ ಈ ಗಟಾರುಗಳನ್ನು ಸ್ವಚ್ಛತೆ ಮಾಡದೇ ಇರುವುದರಿಂದ ಇವೆಲ್ಲ ತುಂಬಿ ನೀರು ಮುಂದೆ ಹರಿಯದೆ ನೀರು ನಿಂತಿದ್ದರಿಂದ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿಯಾಗಿ ಸಾಯಂಕಾಲವಾದರೆ ಸಾಕು ಸೊಳ್ಳೆಗಳದ್ದೇ ದರ್ಬಾರು. ಹೀಗಾದರೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಆದರೆ ಯಾರು ಹೊಣೆ ಎಂದು ಇಲ್ಲಿನ ನಿವಾಸಿಗಳು ತಮ್ಮ ಸಮಸ್ಯೆಯನ್ನು ಹಂಚಿಕೊಂಡರು. ಬರೋಬ್ಬರಿ ಐತಿ ಇದು ನೋಡ್ರಿ. ಆದ್ರೆ ಇನ್ನೂ ಒಂದು 2 ಫೂಟ್ ಐತ್ರಿ ಇದು ಹೊಲಸು. ಇನ್ನೂ 2 ಫೂಟ್ ಐತಿ. ಟೈಟ್ ಇದ್ರೆ ಇನ್ನೂ 2 ಫೂಟ್ ಮುಚ್ಚೈತ್ರಿ. ಈಗ ಗಟರ್ ಇದನ್ನ ಮಾಡೋದ್ರಿ, ಅಗಲ ಗಾಡ್ರ ಆ ಗಾಡ್ರ ಹೋತ ನೀರು ಹೋಗ್ಬಿಡತ್ರಿ. ಮಾಡಿದ್ರೆ ಅನುಕೂಲ ಆಕೈತ್ರಿ. 2 ಗಾಡ್ರ ನೀರು ಹೋಗ್ಬಿಡತ್ರಿ. ಇದು ಇಲ್ಲಿ ಭಾಳಷ್ಟು ಸಿಂಧೋಗೆಪ್ಪ ಕರಿಗಾರ ಅಂತಂದು, ಆನಂತರ ಶಂಕರವ್ವ ಕರಿಗಾರ ಅಂತಂದು ಅವರು ಭಾಳ ಸಲ ಅವರು ಗಮನಕ್ಕೆ ಮುನ್ಸಿಪಾಲಿಟಿ ಅವ್ರ ಗಾಡಿಯವರು ಸುಧಾ ಬಂದು ಅವರು ಜಗ್ಗಿಸಿ ಹೊರಗೆ ಹಾಕಿ ಹೋಗ್ಯಾರ. ಮಳೆ ಆದಾಗ ಸುಧಾರಿ ಅವ್ರು ಮನ್ಯಾಗ ಎಲ್ಲ ಒಳಗೆ ಹೋಗ್ಕೊಂಡು ಎಲ್ಲ ನೋಡ್ಯಾರ. ಮುನ್ಸಿಪಾಲಿಟಿ ಅವ್ರು ಎಲ್ಲರಿಗೂ ಗೊತ್ತೈತಿ. ಗೊತ್ತಿದ್ದರೂ ಈ ಗಟರ ಒಟ್ಟು ಸ್ವಚ್ಛ ಮಾಡಕ್ಕೆ ಇರಲ್ರಿ ಅವರು. ಈಗ ಭಾಳ 2 ವರ್ಷದಿಂದನೇ ಆತಾರೆ ಅವ್ರಿಗೆ ಇದು ಮಾಡಕ್ಕಂತ. ವಾಸಲ ಮಳೆಗಾಲ ಭಾಳ ಇತ್ತಲ್ರಿ. ಅವ್ರ ಮನೆ ಒಳಗೆಲ್ಲ ನೀರು ಹೊಕ್ಕೊಂಡು ಭಾಳ ತೊಂದರೆ ಪಟ್ಟಾರೆ. ಅವರು ತೊಂದರೆ ಪಟ್ಟಾರ. ಅವ್ರ ಗಮನಕ್ಕೆ ತಗೋಲ್ರಿ. ಎಷ್ಟೋ ಸಲ ಹೇಳಿದ್ರು. ಈಗ ನಾವು ಎಷ್ಟೋ ಭಾಳ ಸಲ ನಾವು ಕೂಡ ಎಲ್ಲರೂ ಹೇಳಿವಿ. ಈಗ ಸಿಬ್ಬಂದಿಗಳು ಇದಕ್ಕೆ ಯಾರು ಸಂಬಂಧಪಟ್ಟರು ಅದನ್ನ ಬಂದು ಬೇಗನೆ ಇನ್ನು ಮುಂದಾದರೂ ಪಟ್ಟಣ ಪಂಚಾಯಿತಿಯವರು ಈ ನವನಗರ ಕಾಲೋನಿಯ ಗಟಾರುಗಳನ್ನು ಸ್ವಚ್ಛತೆ ಮಾಡಲು ಮುಂದಾಗುತ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ ಎಂದು ಕಾಲೋನಿಯ ಬಸಪ್ಪ ಕಂಬಳಿ, ಬಸಪ್ಪ ಕರಿಗಾರ್, ಬಸಪ್ಪ ಕುಳಗೇರಿ, ಬಸಪ್ಪ ಗೌಳಿ ಇನ್ನೂ ಅನೇಕ ನವನಗರ ಕಾಲೋನಿಯ ನಾಗರಿಕರು ಅಳಲಾಗಿದೆ.